ಕ್ವಶನ್ ನಂಬರ್ 65 ನೋಡಿ. ಕ್ವಶನ್ ನಂಬರ್ 65 ಅಲ್ಲಿ ಒಂದು ಡೆಸಿಮಲ್ ನಂಬರ್ ಕೊಟ್ಟಿದ್ದಾನೆ. 0.48 ಅಂತ ಒಂದು ಡೆಸಿಮಲ್ ನಂಬರ್ ಕೊಟ್ಬಿಟ್ಟು ಇದ್ರದ್ದು ಸಿಂಪ್ಲೆಸ್ಟ್ ಫ್ರಾಕ್ಷನಲ್ ಫಾರ್ಮ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಅಂದ್ರೆ ಕನ್ನಡದಲ್ಲಿ ಇದರ ಸರಳವಾದ ಭಿನ್ನರಾಶಿ ರೂಪನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಆಯ್ತಾ? ಡೆಸಿಮಲ್ ಇದೆ, ಫ್ರಾಕ್ಷನ್ ಹೆಂಗ್ ಕನ್ವರ್ಟ್ ಮಾಡ್ತೀರಾ ಗೊತ್ತಲ್ಲ? ಜಸ್ಟ್ ಡೆಸಿಮಲ್ ಪಾಯಿಂಟ್ ನ ತೆಗೆದು ಆಚೆ ಬಿಸಾಕಿ. ಡೆಸಿಮಲ್ ಪಾಯಿಂಟ್ ನ ತೆಗೆದು ಆಚೆ ಬಿಸಾಕಿ. ನೋಡಿ, 2 ಡಿಜಿಟ್ ಆದ್ಮೇಲೆ ಒಂದು ಡೆಸಿಮಲ್ ಪಾಯಿಂಟ್ ಇದೆ. 2 ಡಿಜಿಟ್ ಆದ್ಮೇಲೆ 2 ಅಂಕಿ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇದೆ. ಏನ್ ಮಾಡಿ 2 0 ಹಾಕೊಳ್ಳಿ ಅಷ್ಟೇ. 2 ಡಿಜಿಟ್ 2 ಅಂಕಿ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಆಗಿದೆ, ಸೊ 2 0 ಹಾಕೊಳ್ಳಿ. ಈ ರೀತಿ ಮೇಲ್ಗಡೆ ಚುಕ್ಕಿ ತೆಗೆದ್ರೆ ಕೆಳಗಡೆ 2 0 ಹಾಕೋಬಹುದು. ಆಯ್ತಾ? ಆನ್ಸರ್ ಬರ್ತಾ 48/100 ಅಂತ. ನೀವೇನ್ ಮಾಡ್ತೀರಾ ಅಲ್ಲಿ ನೋಡ್ತೀರಾ, ಆಪ್ಷನ್ ಎ ಅಂತ ಚೆಕ್ ಅಂತ ಚಂಗ್ ಅಂತ ನೆಗೆದ್ಬಿಟ್ಟು ಆಪ್ಷನ್ ಎ ಅಂತ ಮಾರ್ಕ್ ಮಾಡ್ತೀರಾ. ಸಾಮಾನ್ಯವಾಗಿ ಎಲ್ಲಾ ಮಕ್ಕಳು ಇದೇ ರೀತಿ ಮಾಡ್ತಾರೆ. ಚಂಗ್ ಅಂತ ನೆಗೆದ್ಬಿಟ್ಟು ಆಪ್ಷನ್ ಎ ಅಂತ ಮಾರ್ಕ್ ಮಾಡ್ಬಿಟ್ಟು OMR ಶೀಟ್ ಅಲ್ಲಿ ಮಾರ್ಕ್ ಮಾಡ್ತೀರಾ. ಅದಲ್ಲ, ಅವ್ನು ಕೇಳಿರೋದು ಸಿಂಪ್ಲೆಸ್ಟ್ ಫಾರ್ಮ್. ಆಯ್ತಾ? ಸಿಂಪ್ಲೆಸ್ಟ್ ಫಾರ್ಮ್ ಕೇಳಿರೋದು. ಸಿಂಪ್ಲೆಸ್ಟ್ ಫಾರ್ಮ್ ಕನ್ನಡದಲ್ಲಿ ಸರಳ ರೂಪ. ಸರಳ ರೂಪ ಕೇಳಿರೋದು. ಸರಳ ರೂಪ ಅಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತಾನು ಹೇಳ್ತಾರೆ ಅದನ್ನ. ಇಂಗ್ಲಿಷಲ್ಲಿ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಬೇಕಾದ್ರೂ ಹೇಳ್ತಾರೆ. ಸ್ಟ್ಯಾಂಡರ್ಡ್ ಫಾರ್ಮ್ ಅಂದ್ರೆ ಇನ್ನ ಸಿಂಪ್ಲಿಫೈ ಮಾಡಿ. ಆಯ್ತಾ? ಯಾವ ರೀತಿ ಸಿಂಪ್ಲಿಫೈ ಮಾಡಬೇಕು ಅಂದ್ರೆ ಫರ್ದರ್ ಸಿಂಪ್ಲಿಫೈ ಮಾಡಬಾರ್ದು, ಆ ರೀತಿ ಸರಳ ರೂಪಕ್ಕೆ ತರಬೇಕು. ಇದು ಸಿಂಪ್ಲಿಫೈ ಮಾಡಿ. 4 ಇಂದ ಹೋಗುತ್ತೆ ನೋಡಿ. 4 2s ಅಲ್ಲ, ಇದು 4 ಇಂದ ಹೋಗುತ್ತೆ. ಸಿಂಪ್ಲಿಫೈ ಮಾಡಿ. 4 1s 4, 4 2s 8. ಇದು 4 2s 8, 4 5s 20. ಏನ್ ಬರುತ್ತೆ? 12/25 ಬತ್ತು. ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ 12/25 ಬತ್ತು. ಆಯ್ತಾ? ಇದು ಸರಳ ರೂಪ ಅಂತ ಕರೀತಾರೆ. ಈ ಭಿನ್ನರಾಶಿ ಇದೆಯಲ್ಲ, ಇದರ ಸರಳ ರೂಪ ಇದು. ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತಾನು ಕರೀತಾರೆ. ಕನ್ನಡದಲ್ಲಿ ಸರಳ ರೂಪ ಅಂತ ಕರೀತಾರೆ. ಇಂಗ್ಲಿಷಲ್ಲಿ ಸಿಂಪ್ಲೆಸ್ಟ್ ಫಾರ್ಮ್ ಅಥವಾ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಕರೀತಾರೆ. ಆಪ್ಷನ್ ಏನದಕ್ಕೆ? ಕ್ವಶನ್ ನಂಬರ್ 65ಗೆ ಆಪ್ಷನ್ ಎ ಅಲ್ಲ. ಆಯ್ತಾ? ಅದಕ್ಕೆ ಕರೆಕ್ಟ್ ಆಪ್ಷನ್ ಸಿ, ಆಪ್ಷನ್ ಸಿ. ಆಯ್ತಾ? ಅವ್ನು ಕೇಳಿರೋದು ಸಿಂಪ್ಲೆಸ್ಟ್ ಫಾರ್ಮ್ ಅಥವಾ ಸ್ಟ್ಯಾಂಡರ್ಡ್ ಫಾರ್ಮ್ ಅಥವಾ ಸರಳ ರೂಪ. ಇದು ಸ್ಟ್ಯಾಂಡರ್ಡ್ ಫಾರ್ಮ್. ಆಯ್ತಾ? ಕ್ವಶನ್ ನಂಬರ್ 65ಗೆ ಆಪ್ಷನ್ ಸಿ. ಈ ತರ ಕ್ವಶನ್ಸ್ ಸ್ವಲ್ಪ ಟ್ರಿಕಿ ಆಗಿರುತ್ತೆ, ಇದನ್ನ ನೆನ್ಪಿಟ್ಕೊಳ್ಳಿ.